ಶಾಸಕ ವಿನಯ್ ಕುಲಕರ್ಣಿ ಈಗ ಅಪರಾಧಿ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಮೇಲೆ ಆರೋಪ ಸಾಬೀತಾಗಿದೆ. ವಿನಯ್ ಕುಲಕರ್ಣಿಗೆ ಇಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದೆ. ಕುಲಕರ್ಣಿ ಸೇರಿದಂತೆ 17 ಮಂದಿ ದೋಷಿಗಳು ಅಂತ ತೀರ್ಪನ್ನ ನೀಡಲಾಗಿದೆ. ಪ್ರಕರಣದಲ್ಲಿ ಟೋಟಲಿ 21 ಮಂದಿ ಇದ್ರು. ಅದರಲ್ಲಿ ಇಬ್ಬರ ಮೇಲೆ ಅನುಮಾನ ಇತ್ತು. ಆಮೇಲೆ ಅವ್ರ ಮೇಲೆ ಸಾಕ್ಷಿಗಳು ಇರಲಿಲ್ಲ, ಸಾಬೀತುಪಡಿಸ್ಲಿಕ್ಕೆ ಆಗಲಿಲ್ಲ. ಸೊ ಅವರನ್ನ ಕೈ ಬಿಡಲಾಯಿತು. ಮತ್ತೆ ಇಬ್ಬರು ಮಾಫಿ ಸಾಕ್ಷಿಗಳಿದ್ರು. ಸೊ 4ರನ್ನ ಕೈ ಬಿಟ್ಟು 17 ಜನ ದೋಷಿಗಳು ಅಂತ ತೀರ್ಪನ್ನ ಕೊಡಲಾಗಿದೆ. ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಿಂದ ಇಂದು ಶಿಕ್ಷೆ ಪ್ರಕಟ ಆಗುತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಾಗುತ್ತೆ. 17 ಜನ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಕನಿಷ್ಠ 3 ರಿಂದ 14 ವರ್ಷಗಳ ಶಿಕ್ಷೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ದೋಷಿ ಅಂತ ತೀರ್ಪನ್ನ ನೀಡ್ತಾ ಇದ್ದಂತೆ ಕಣ್ಣೀರಿಟ್ಟಿದ್ರು ಕುಲಕರ್ಣಿ ಅವರು. ಶಿಕ್ಷೆ ಆಗಿದ್ದಕ್ಕೆ ಯೋಗೇಶ್ ಗೌಡ ಕುಟುಂಬ ಸಂತಸವನ್ನ ವ್ಯಕ್ತಪಡಿಸಿದೆ. ವಿನಯ್ ಕುಲಕರ್ಣಿ ಆರೋಪಿ ನಂಬರ್ 15 ಆಗಿದ್ರು. 10 ವರ್ಷಗಳ ಸುದೀರ್ಘ ಕಾನೂನು ಹೋರಾಟ 2019ರಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಸಿಬಿಐಗೆ ವಹಿಸಿತ್ತು. ಸುಮಾರು 8 ವರ್ಷಗಳ ಕಾನೂನು ಹೋರಾಟ. ದೋಷಿ ಅಂತ ತೀರ್ಪು ಹೊರಬಂದಂತ ಹಿನ್ನೆಲೆಯಲ್ಲಿ ಈಗ ಮೇಲ್ಮನವಿಗೆ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು ವಿನಯ್ ಕುಲಕರ್ಣಿ ಅವರ ವಕೀಲರ ತಂಡ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇಲ್ಲಿ ಪ್ರಮುಖವಾಗಿ 120B ಮತ್ತೆ 302 ಇರುವಂತ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ 3 ವರ್ಷದ ಮೇಲೇನೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತ ಸಾಧ್ಯತೆ ಇರುವಂತದ್ದು. ಸೊ ಹೇಗೆ ನೋಡ್ಬೋದು, ಎಷ್ಟೊತ್ತಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ಬೋದು, ಎಲ್ರಿಗೂ ಒಂದೇ ರೀತಿಯಲ್ಲೇ ಶಿಕ್ಷೆ ಆಗುತ್ತಾ ಹೇಗೆ ಅಂತ? ಪೃಥ್ವಿರಾಜ್, ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ತೀರ್ಪು ದೋಷಿ ಅಂತಾಗಿತ್ತು. ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟವನ್ನು ಜನಪ್ರತಿನಿಧಿಗಳ ನ್ಯಾಯಮೂರ್ತಿಗಳಾಗಿರುವಂತಹ ಗಜಾನನ ಭಟ್ ಅವರು ಕೂಡ ಇವತ್ತು ಆದೇಶವನ್ನು ಪ್ರಕಟ ಮಾಡಲಿದ್ದಾರೆ. ಅದು ಇವತ್ತು 11 ಗಂಟೆಗೆ ಸೆಂಟ್ರಲ್ ಜೈಲಲ್ಲಿರುವಂತಹ ಆರೋಪಿಗಳು ಅಂದರೆ ವಿನಯ್ ಕುಲಕರ್ಣಿ ಸೇರಿದಂತೆ ಉಳಿದ 17 ಮಂದಿ ಆರೋಪಿಗಳೇನಂದ್ರೆ ಸೇರಿದಂತೆ ಅವರೆಲ್ಲರನ್ನು ಕೂಡ ಇವತ್ತು ಕೋರ್ಟ್ಗೆ ಕರ್ಕೊಂಡ್ಬರಲಿದ್ದಾರೆ. 11 ಗಂಟೆ ಬಳಿಕ ಈ ಒಂದು ಆದೇಶ ಪ್ರಕಟ ಆಗುವಂಥ ಸಾಧ್ಯತೆ ಅಂದರೆ ಪ್ರತಿಯೊಬ್ಬ ಆರೋಪಿಯ ಮೇಲೆ ಇರುವಂತಹ ಎವಿಡೆನ್ಸ್ ಆಗಿರ್ಬೋದು, ಅವರ ಮೇಲಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಆರೋಪಿಗೂ ಕೂಡ ಶಿಕ್ಷೆ ಪ್ರಮಾಣವನ್ನು ನಿಗದಿಯನ್ನ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ ಈಗ ವಿನಯ್ ಕುಲಕರ್ಣಿಯ ಮೇಲಿರುವಂಥದ್ದು 120B ಮತ್ತು 302 ಅಂದರೆ ಕೊಲೆ ಹಾಗೂ ಒಳಸಂಚನ ಮಾಡಿರುವಂಥ ಗಂಭೀರವಾದಂಥ ಆರೋಪ ಅವರ ಮೇಲೆ ಇರುವಂಥದ್ದು. ಹೀಗಾಗಿ ಅವರ ಮೇಲೆ ದೋಷಿ ಅಂತ ಕೂಡ ನಿನ್ನೆ ತೀರ್ಪನ್ನು ನ್ಯಾಯಾಧೀಶರು ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ ಇವತ್ತು ಆದೇಶ ಪ್ರಕಟ ಆದ ನಂತರ ಅವರ ವಕೀಲರು ಈಗ ಆಲ್ರೆಡಿ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ. ಆನಂತರ ಈಗ ಹೈಕೋರ್ಟಲ್ಲಿ ಕೂಡ ಅಂದರೆ ನಿನ್ನೆಯೂ ಕೂಡ ಆರ್ಡರ್ ಕಾಪಿಯಲ್ಲಿ ಇವರಿಗೆ 1 ತಿಂಗಳವರೆಗೂ ಕೂಡ ಅವಕಾಶ ಇದೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡುವ ನಿಟ್ಟಿನಲ್ಲಿ ಅವರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಆದೇಶ ಪ್ರಕಟ ಆದ ನಂತರ ಇವರಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅದರ ಆಧಾರಿತವಾಗಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡುವ ನಿಟ್ಟಿನಲ್ಲಿ ಅವರು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಆದರೆ ಒಂದು ಆತಂಕ ಇರುವಂಥದ್ದು, ಇವರಿಗೆ ಕೊಲೆಯ ಮೇಲೆ ಬಂದಿರುವ 302 ಅಡಿಯಲ್ಲಿ ಕೂಡ ಇವರ ಮೇಲೆ ದೋಷಿ ಅಂತ ಆದಂಥ ಹಿನ್ನೆಲೆಯಲ್ಲಿ ಇವರಿಗೆ ಸುಮಾರು 4 ವರ್ಷಕ್ಕೂ ಮೇಲ್ಪಟ್ಟು ಶಿಕ್ಷೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಬೇರೆ ರೀತಿಯ ಪ್ರಕರಣಗಳನ್ನು ನಾವು ಮಾದರಿಯಾಗಿ ನೋಡುವಂಥದ್ದಾದರೆ 7 ವರ್ಷಕ್ಕೂ ಜೊತೆಗೆ ಜೀವಾವಧಿ ಶಿಕ್ಷೆ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ಒಂದು ವೇಳೆ 2 ವರ್ಷಕ್ಕೂ ಮೇಲ್ಪಟ್ಟು ಶಿಕ್ಷೆ ನಿಮ್ಮ ನಿಗದಿಯಾದಂತಹ ಸಂದರ್ಭದಲ್ಲಿ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಈ ಒಂದು ಆತಂಕ ಈಗ ವಿನಯ್ ಕುಲಕರ್ಣಿಗೆ ಕಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಆದೇಶ ಪ್ರಕಟ ಯಾವ ಆಯಾಮದಲ್ಲಿ ಮತ್ತೆ ಆಧಾರದಲ್ಲಿ ಮತ್ತೆ ಶಿಕ್ಷೆ ಪ್ರಮಾಣವನ್ನು ಒಬ್ಬೊಬ್ಬ ಆರೋಪಿಗೆ ಯಾವ ರೀತಿ ಕೊಡ್ತಾರೆ ಅದು ಕೂಡ ನೋಡಬೇಕಾಗುತ್ತೆ. ಪ್ರಮುಖವಾಗಿ ವಿನಯ್ ಕುಲಕರ್ಣಿಗೆ ಮಾಫಿ ಸಾಕ್ಷಿಯ ನುಡಿದಿರುವಂತಹ ಒಂದು ಎವಿಡೆನ್ಸ್ ಏನಿತ್ತು ಅದು ಬಲವಾಗಿ ಅದು ಗಂಭೀರವಾಗಿ ಪರಿಣಮಿಸಿರುವಂಥದ್ದು ಎಲ್ಲ ಎವಿಡೆನ್ಸ್ಗಳು ಕೂಡ. ಈ 17 ಮಂದಿ ಆರೋಪಿಗಳಿಗೂ ಕೂಡ ಪ್ರತಿಯೊಬ್ಬ ಆರೋಪಿಗಳಿಗೂ ಕೂಡ ಒಬ್ಬೊಬ್ಬ ಆರೋಪಿಯ ಹೆಸರು ಜೊತೆಗೆ ಆತನ A1, A2, A3 ಅಂದರೆ A1 ಈಗ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿರುವಂಥದ್ದು. A2 ಇಂದ A17 ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಲಿದ್ದಾರೆ. ಈ ಮೂಲಕವಾಗಿ ಈಗ ಇವತ್ತು ಏನೊಂದು ಆದೇಶ ಬರುತ್ತೆ ಪ್ರಕಟ ಆಗುತ್ತಿರೋದು ಕೂಡ ನ್ಯಾಯಾಧೀಶರು ಯಾವ ರೀತಿ ಅದನ್ನು ಮಾಡ್ತಾರೆ ಅನ್ನೋದು ಕೂಡ ಗಂಭೀರವಾಗಿ ಒಬ್ಬ ಆರೋಪಿ ಮೇಲೆ ಕೂಡ ನೋಡಬೇಕಾಗುತ್ತೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್.